10 ಅದ್ಭುತಗಳನ್ನು ನೋಡೋಣ. ಧ್ವಜದ ದಿಕ್ಕು. ದೇವಸ್ಥಾನದ ಗುಮ್ಮಟದ ಮೇಲ್ಭಾಗದಲ್ಲಿ ಹಾರಿಸಲಾದ ಧ್ವಜ ಯಾವಾಗಲೂ ಗಾಳಿಯ ದಿಕ್ಕಿಗೆ ವಿರುದ್ಧವಾಗಿ ಹಾರುತ್ತದೆ. ಈ ಪ್ರಕೃತಿಗೆ ವಿರುದ್ಧವಾದ ಸತ್ಯಕ್ಕೆ ಯಾವುದೇ ವೈಜ್ಞಾನಿಕ ವಿವರಣೆ ಇಲ್ಲ. ಇದು ವಿಜ್ಞಾನಕ್ಕೂ ಮಿಗಿಲಾದ ದೈವಶಕ್ತಿ ಇದೆ ಎನ್ನುವುದನ್ನು ನಮಗೆ ನೆನಪಿಸುತ್ತದೆ. 1800 ವರ್ಷಗಳ ಹಳೆಯ ಆಚರಣೆ. ಪುರಿ ದೇವಸ್ಥಾನದ ಧ್ವಜವನ್ನು ಪ್ರತಿದಿನ ಬದಲಾಯಿಸಲಾಗುತ್ತದೆ. ಪ್ರತಿದಿನ ಅರ್ಚಕರು 45 ಮಹಡಿಗಳನ್ನು ಹೊಂದಿರುವ ಸುಮಾರು 1000 ಅಡಿ ಎತ್ತರದಲ್ಲಿರುವ ಗೋಪುರಗಳನ್ನು ಹತ್ತಿ ಧ್ವಜವನ್ನು ಬದಲಿಸುತ್ತಾರೆ. ಈ ಆಚರಣೆ 1800 ವರ್ಷಗಳಿಂದಲೂ ನಡೆದುಕೊಂಡು ಬರುತ್ತಿದೆ. ಅಕಸ್ಮಾತ್ ಒಂದು ದಿನ ತಪ್ಪಿದರೆ 18 ವರ್ಷಗಳ ಕಾಲ ದೇವಾಲಯದ ಬಾಗಿಲು ತೆರೆಯುವಂತಿಲ್ಲ ಎಂಬ ಪ್ರತೀತಿ ಇದೆ. ದೇವಸ್ಥಾನದ ನೆರಳು ಕಾಣಿಸುವುದಿಲ್ಲ. ಈ ದೇವಾಲಯದ ಇನ್ನೊಂದು ವಿಶೇಷ ಎಂದರೆ ಇಲ್ಲಿ ನೆರಳು ಬೀಳದೆ ಇರುವುದು. ಜಗನ್ನಾಥ ದೇವಾಲಯವು ಸುಮಾರು 4 ಲಕ್ಷ ಚದರ ಅಡಿ ಪ್ರದೇಶದಲ್ಲಿದೆ. ಇದರ ಎತ್ತರ 214 ಅಡಿ. ಯಾವುದೇ ವಸ್ತು, ಮನುಷ್ಯ, ಪ್ರಾಣಿ ಅಥವಾ ಪಕ್ಷಿಗಳ ನೆರಳು ಕಾಣಿಸುವುದು ವಿಜ್ಞಾನದ ನಿಯಮ. ಆದರೆ ಎಂತಹ ಬಿಸಿಲಿದ್ದರೂ ದೇವಾಲಯದಲ್ಲಿ ಮತ್ತು ದೇವಾಲಯದ ಆವರಣದಲ್ಲಿ ನೆರಳು ಬೀಳುವುದಿಲ್ಲ. ಪಕ್ಷಿಗಳು ಕಾಣಿಸುವುದಿಲ್ಲ. ಸಾಮಾನ್ಯವಾಗಿ ಪಕ್ಷಿಗಳು ದೇವಾಲಯಗಳು ಅಥವಾ ದೊಡ್ಡ ಕಟ್ಟಡಗಳ ಮೇಲೆ ಕುಳಿತುಕೊಳ್ಳುವುದನ್ನು ನಾವು ನೋಡಿರುತ್ತೇವೆ. ಆದರೆ ಪುರಿ ಜಗನ್ನಾಥ ದೇವಸ್ಥಾನದ ಮೇಲ್ಭಾಗದಲ್ಲಿ ಯಾವುದೇ ಪಕ್ಷಿ ಕುಳಿತುಕೊಳ್ಳುವುದಿಲ್ಲ. ಅಷ್ಟೇ ಅಲ್ಲ, ಯಾವುದೇ ಹಾರಾಟ ನಿಷೇಧ ಪ್ರದೇಶ ಎಂದು ಘೋಷಿಸದೇ ಹೋದರೂ ಈ ಮಂದಿರದ ಮೇಲೆ ವಿಮಾನ ಕೂಡ ಹಾರುವುದಿಲ್ಲ. ಸುದರ್ಶನ ಚಕ್ರ. ದೇವಸ್ಥಾನದಲ್ಲಿ ಇರುವ ಸುದರ್ಶನ ಚಕ್ರವು 20 ಅಡಿ ಎತ್ತರ ಮತ್ತು 1 ಟನ್ ತೂಕವನ್ನು ಹೊಂದಿದೆ. ಇದನ್ನು ದೇವಾಲಯದ ಮೇಲ್ಭಾಗದಲ್ಲಿ ಅಳವಡಿಸಲಾಗಿದೆ. ಈ ಚಕ್ರದ ವಿಶೇಷ ಎಂದರೆ ಪುರಿ ನಗರದ ಯಾವುದೇ ಭಾಗದಲ್ಲಿ ನಿಂತು ನೋಡಿದರೂ ಚಕ್ರ ಕಾಣುತ್ತದೆ. ಅಲ್ಲದೆ ಯಾವ ದಿಕ್ಕಿನಿಂದ ನೋಡಿದರೂ ಚಕ್ರ ನಮ್ಮ ಕಡೆಗೇ ಮುಖ ಮಾಡಿದಂತೆ ಕಾಣುತ್ತದೆ. ಈ ಚಕ್ರವನ್ನು 2000 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದರು ಎನ್ನುತ್ತಾರೆ. ಇಷ್ಟು ಭಾರವಾದ ಚಕ್ರವನ್ನು ಅಷ್ಟು ಎತ್ತರದಲ್ಲಿ ಹೇಗೆ ಸ್ಥಾಪನೆ ಮಾಡಿದರು ಎಂಬುದು ಕೂಡ ವಿಸ್ಮಯ. ಸಮುದ್ರದ ಶಬ್ದ. ಪುರಿ ದೇವಾಲಯದ ಸಮೀಪದಲ್ಲಿ ಸಮುದ್ರ ತೀರವಿದೆ. ದೇವಾಲಯದ ಮುಖ್ಯದ್ವಾರದ ತನಕ ಬರುವವರೆಗೂ ನಮಗೆ ಸಮುದ್ರದ ಭೋರ್ಗರೆತ ಸ್ಪಷ್ಟವಾಗಿ ಕೇಳಿಸುತ್ತಿರುತ್ತದೆ. ಆದರೆ ದ್ವಾರದ ಒಳಗೆ ಪ್ರವೇಶಿಸಿದ ಕೂಡಲೇ ಶಬ್ದ ಕೇಳುವುದು ನಿಲ್ಲುತ್ತದೆ. ಸಮುದ್ರದ ಗಾಳಿಯ ರಹಸ್ಯ. ಪ್ರಕೃತಿ ನಿಯಮದ ಪ್ರಕಾರ ಬೆಳಗಿನ ಸಮಯದಲ್ಲಿ ಗಾಳಿ ಸಮುದ್ರದಿಂದ ಭೂಮಿಯೆಡೆಗೆ